ಜೀವ ಮರಣಗಳ ಒಡೆಯನವನ್ನ ದೇವರೇ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯಕ್ಕಾಗಿ ಕಾದಿದ್ದೇವೆ, ನಮ್ಮನ್ನು ಸಿದ್ಧ ಮಾಡಿದ್ದೀವಿ. ನಿನ್ನ ವಾಕ್ಯದೊಂದಿಗೆ ನಮ್ಮ ಮಾತನಾಡುವಂಥ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಹಾಗೆ ಇರುವ ವಾಕ್ಯವನ್ನು ನೀನಾಗಿದೆ. ಕ್ರಿಸ್ತೇಸುವಿನ ಮೊದಲು ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಈ ಪರಿಶುದ್ಧವಾದಂಥ ದಿನದಲ್ಲಿ ದೇವರ ವಾಕ್ಯದ ಭಾಗವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಆತನ ವಿಶೇಷತೆಯನ್ನು ಗ್ರಹಿಸಿಕೊಳ್ಳುವುದಕ್ಕೂ ಕೊಟ್ಟಂಥ ಈ ಒಂದು ಸವಕಾಶಕ್ಕಾಗಿ ಸದಾವಕಾಶಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನೆರೆದು ಬಂದಂಥ ತಮ್ಮರಿಗೆ ಕೂಡ ಯೇಸು ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ವಂದಿಸುವಂತನಾಗಿರುತ್ತೇನೆ. ಆತನು ಇಲ್ಲಿಂದ ಎದ್ದಿದ್ದಾನೆ, ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ. ವರ್ಷಾನುವರ್ಷದಿಂದ ಸಂಭ್ರಮದ ಸಡಗರದ ಆಚರಣೆಯಲ್ಲಿ ಈ ವಾಕ್ಯಗಳು ನಮ್ಮ ಕಿವಿಗೆ ಬೀಳ್ತವೆ ಬರುತ್ತವೆ. ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ, ಹೌದು ನಿಜವಾಗಿ ಎದ್ದಿದ್ದಾನೆ ಎಂಬುದನ್ನು ನಾವು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ. ಸತ್ಯವೇದವನ್ನು ನೀವು ಪರಿಶೀಲಿಸಿ ನೋಡುವಾಗ ಸತ್ಯವೇದದ ಅನೇಕ ಭಾಗಗಳಲ್ಲಿ ನಾನಾ ರೀತಿಯಲ್ಲಿ ಯೆಹೋವನು ಆರಿಸಿಕೊಂಡಂಥ ಪ್ರವಾದಿಗಳ ಮೂಲಕ ಕ್ರಿಸ್ತನನ್ನ ನಂಬಿದ ಅಪೊಸ್ತಲರುಗಳು ಯೇಸು ಕ್ರಿಸ್ತನೇ ಸ್ವತಃ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಂಥ ಆ ಕಾರ್ಯದಲ್ಲಿ, ಆ ಕ್ರಿಯೆಗಳಲ್ಲಿ ಅನೇಕ ಜನರು ಮರಣದಿಂದ ಎದ್ದು ಜೀವಿತರಾಗಿ ಇರುವಂಥ ಸಂದೇಶವನ್ನು ಅನೇಕ ಸಾರಿ ಕೇಳಿದ್ದೇವೆ, ಕೇಳಿಸಿಕೊಂಡಿದ್ದೇವೆ. ನೀವು 1ನೇ ಅರಸುಗಳನ್ನು ನೋಡುವಾಗ ಎಲಿಯನ ಮೂಲಕವಾಗಿ ಒಬ್ಬ ವಿಧವೆಯ ಮಗನನ್ನ ಸತ್ತರೊಳಗಿಂದ ಬದುಕಿಸಿದ ಎಲಿಯನನ್ನ ನಾವು ಗುರುತು ಹಿಡಿಯಬಹುದು. 2ನೇ ಅರಸುಗಳ ಪುಸ್ತಕದಲ್ಲಿ ಎಲೀಷನ ಮೂಲಕವಾಗಿ ಮತ್ತೊಬ್ಬ ವಿಧವೆಯ ಮಗಳನ್ನ ಆತನು ಎಬ್ಬಿಸದನ್ನ ಮರಣದಿಂದ ಜೀವಕ್ಕೆ ತಂದ ಸನ್ನಿವೇಶಕ್ಕೆ ಬಂದದಕ್ಕೂ ನಾವು ಇವತ್ತು ವ್ಯತ್ಯಾಸ ಹುಡುಕಬೇಕೆ ಹೊರತು ಆ ವ್ಯತ್ಯಾಸವನ್ನು ಮರೆತು ಬಿಟ್ಟವರಾಗಿ ಲೋಕದ ರೀತಿಯ ಸಂಭ್ರಮದಲ್ಲಿಯೇ ತೊಡಗಿಕೊಂಡು ಮತ್ತೊಂದು ಹಬ್ಬ, ಹರಿದಿನ, ಅಮಾವಾಸ್ಯೆ ಎಂಬುದಾಗಿ, ಉತ್ಸವ ಎಂಬುದಾಗಿ ಹೇಳಿಕೊಡುತ್ತಾ ಆಲಯವನ್ನು ಬಿಟ್ಟು ಹೋಗುವುದಾದರೆ ಯಾವ ಪ್ರಯೋಜನ ಇಲ್ಲ. ಬಹುಶಃ ರಸ್ತೆ ದುರವಸ್ಥೆಯ ಕಾರಣ ಆಲಯಕ್ಕೆ ಬರುವುದು ಕೂಡ ಬಹಳ ಪ್ರಯಾಸ. ವಾಹನಗಳು ಎಲ್ಲೋ ನಿಲ್ಲಿಸಿ ಬರಬೇಕಾದದ್ದು ನಿಲುಗಡೆ ಇಲ್ಲ. ಇಂತಹ ಎಲ್ಲ ಪ್ರಯಾಸಗಳ ಮಧ್ಯೆ ನನ್ನ ಸಭೆ, ನನ್ನ ಆರಾಧನೆ, ನನ್ನ ಕುಟುಂಬ ಎಂಬುದಾಗಿ ಬರುತ್ತೇವಲ್ಲ, ಬಂದ ಮೇಲೆ ಹೊತ್ತುಕೊಂಡು ಹೋಗಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಏನನ್ನ ಈ ಹೊತ್ತು ಹೊತ್ತುಕೊಂಡು ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ನೀವು ಪರಿಶೀಲಿಸಿ ನೋಡುವಾಗ ತಂದೆಯಾದ ದೇವರು ತನ್ನ ವಾಕ್ಯಗಳಲ್ಲಿ ಅನೇಕ ಗೂಢಾರ್ಥವನ್ನು ಇರಿಸಿದ್ದಾನೆ. ಆದರೆ ಇವೆಲ್ಲವೂ ಕೂಡ ಗೂಢಾರ್ಥ ಎಂಬುದಾಗಿ ಬರೆಯಲ್ಪಡಲಿಲ್ಲ. ಬದಲಾಗಿ ಆಗಿಂದಾಗೆ ಮನುಷ್ಯರಿಗೆ ವಿವೇಕಗಳನ್ನು ವಿವೇಚಿಸುವಂತ ಆತ್ಮವನ್ನು, ದೈನಂದಿನ ದೇವರ ಆತ್ಮದ ಸ್ವರೂಪವನ್ನು ಆತನು ಆಗಿಂದಾಗೆ ಕೊಡುತ್ತಾ ಮನುಷ್ಯರ ಕ್ರಿಯೆಗಳನ್ನು, ಕಾರ್ಯಗಳನ್ನು, ನಡೆ ನುಡಿಗಳನ್ನು ಆತನು ಅನೇಕ ರೀತಿಯಲ್ಲಿ ಬದಲಾಯಿಸುತ್ತ ಮಾನವರನ್ನ ತನ್ನ ದೃಷ್ಟಿಯಲ್ಲಿ ಇರಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದಾನೆ. ಅದು ಇಂದಿಗೂ ಕೂಡ ನಿಂತಿಲ್ಲ. ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ 13ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ, ಯೆಹೋವನಾದ ದೇವರು ನೆನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಆಗಿಯೇ ಇರುವನು ಎಂಬುದಾಗಿ. ಆತನು ಬದಲಾವಣೆ ಹೊಂದಿದ ದೇವರಲ್ಲ, ಆತನಲ್ಲಿ ಬದಲಾವಣೆ ಇರುವಂತ ದೇವರಲ್ಲ, ಆತನು ಬದಲಾವಣೆಗೊಳ್ಳಲಿಲ್ಲ. ಆತನು ಬದಲಾವಣೆ ಹೊಂದದ ನಿಮಿತ್ತ ಈ ಹೊತ್ತು ನಾವು ಅಕ್ರಮ ಮಾಡುತ್ತಾ ಅಯೋಗ್ಯರು, ಅಪಾತ್ರರು, ಯಾವ ಕೆಲಸಕ್ಕೂ ಬಾರದವರು ಆದಾಗ್ಯೂ ಇನ್ನೂ ಬದುಕಿದ್ದೇವೆ. ಕಾರಣ ಆತನು ಬದಲಾಗದ ದೇವರಾಗಿದ್ದಾನೆ.
ಆತನು ಎಲ್ಲಿ ಬದಲಾಗುತ್ತಾನೆ? ತನ್ನ ಎರಡನೆಯ ಬರೋಣದಲ್ಲಿ ಆತನು ಬದಲಾಗುತ್ತಾನೆ. ಫಿಲಿಪಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 10 ಮತ್ತು 11ನೇ ವಾಕ್ಯ ನೀವು ನೋಡುವುದಾದರೆ, ಆದುದರಿಂದ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಅತ್ಯುನ್ನತ ಸ್ಥಾನಕ್ಕೆ ಆತನನ್ನ ಒಯ್ದು ಅಲ್ಲಿ ಇರಿಸಿ, ಪಾತಾಳ, ಗರ್ಭ, ಭೂಲೋಕ, ಪರಲೋಕದಲ್ಲಿರುವಂತ ಎಲ್ಲಾ ಜನರು ಆತನ ಹೆಸರಿಗೆ ಅಡ್ಡ ಬಿದ್ದು ತಂದೆಯಾದ ದೇವರನ್ನ ಸನ್ಮಾನಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಕ್ಷಣ ಕಾಲದವರೆಗೆ ಯೇಸು ಸ್ವಾಮಿಯು ಬದಲಾಗುವುದಿಲ್ಲ. ಕಾರಣ ಆತನು ತಿರುಗಿ ಬರುವುದಕ್ಕಿದ್ದಾನೆ. ಆದ ಕಾರಣ ಆತನು ಎದ್ದಿದ್ದಾನೆ, ಅಲ್ಲಿ ಇಲ್ಲ. ಸಮಾಧಿಯು ಖಾಲಿಯಾಗಿಯದೆ. ಸಮಾಧಿಯಲ್ಲಿ ಏನೂ ಇಲ್ಲ. ಬೇರೆ ಮರಣದಿಂದ ಎದ್ದು ಜೀವಕ್ಕೆ ಬಂದಂತ ವ್ಯಕ್ತಿಗಳು ಮತ್ತೆ ಮರಣವನ್ನ ಹೊಂದಿದ್ದಾರೆ, ಅವರು ಇನ್ನೂ ಬದುಕಿಲ್ಲ. ಆದರೆ ಒಂದು ನಿರೀಕ್ಷೆ ಥೆಸಲೋನಿಕ ಸಭೆಯವರಿಗೆ ಬರೆಯುವಾಗ ಪೌಲನು ಬರೆಯುತ್ತಾನೆ 5ನೇ ಅಧ್ಯಾಯದಲ್ಲಿ, ಆ ಕಡೆಯ ತುತ್ತೂರಿ ಧ್ವನಿಯಾಗುವಾಗ ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿಯು ತನ್ನ ವೈಭವದೊಡನೆ ದೂತರೊಡನೆ ಬರುವಾಗ ಬದುಕಿರುವಂತ ನಾವು ಸತ್ತವರಿಗಿಂತ ಮುಂದಾಗುವುದೇ ಇಲ್ಲ. ಬರೆದುಕೊಂಡ್ರೆ ನಿಶ್ಚಿತವಾದಂತ ಮಾತು. ಬದುಕಿರುವಂತ ನಾವುಗಳು ಸತ್ತವರಿಗಿಂತ ಮುಂದಾಗುವುದೇ ಇಲ್ಲ, ನಿಶ್ಚಿತವಾದ ಮಾತು. ಸತ್ತವರು ಮೊದಲು ಎದ್ದು ಬರುವರು, ನಂತರ ಬದುಕಿರುವಂತ ಎಲ್ಲರೂ ಒಟ್ಟು ಕೂಡುವವರೆಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಈಗ ಬದುಕಿರುವಂತ ನಾವು ವಿಶೇಷತೆಯೋ ಅಥವಾ ಭಕ್ತರಾಗಿ ಸತ್ತವರು ಧನ್ಯರು? ದೇವರ ವಾಕ್ಯವನ್ನ ಪರಿಗಣಿಸಿ ನೋಡುವಾಗ ನಾವು ಅನೇಕ ವೇಳೆ ದೇವರ ವಾಕ್ಯದ ಗೂಢಾರ್ಥಗಳನ್ನ ಬಿಟ್ಟವರಾಗಿ ದೇವರ ವಾಕ್ಯವನ್ನ ತದೇಕ ದೃಷ್ಟಿಯಲ್ಲಿ ಅವಲೋಕಿಸಿ ನೋಡಿಕೊಳ್ಳುತ್ತೇವೆ. ಇದು ನನಗೂ ನನ್ನ ಜೀವಿತಕ್ಕೂ ಸಂಬಂಧ ಇಲ್ಲ ಎಂಬುದಾಗಿ ಪರಿಗಣಿಸುವಂಥದ್ದೇ ಹೆಚ್ಚಿನ ಕಾಲ ದೇವರ ವಾಕ್ಯವನ್ನು ನಾವು ಓದುತ್ತೇವೆ. ಆ ದೇವರ ವಾಕ್ಯಗಳು ಇವತ್ತು ನನ್ನ ಜೀವಿತಕ್ಕೆ ಹೇಗೆ ಕಾರ್ಯ ಮಾಡುತ್ತವೆ, ನನ್ನ ಜೀವಿತದಲ್ಲಿ ದೇವರ ವಾಕ್ಯ ಯಾವ ನಿಟ್ಟಿನಲ್ಲಿ ಬೋಧನೆ ಮಾಡುವಂಥದ್ದಾಗಿಯದೆ, ಇದು ಅಂದು ಜನರಿಗೆ ಅಂದು ಮರೆಯಲು ಆತನು ಇಲ್ಲಿಲ್ಲ ಎದ್ದಿದ್ದಾನೆ ಎಂಬುದಾಗಿ ಹೇಳುವುದರ ಸಾಕ್ಷಿ. ಇವತ್ತು ನಾನು ಯೇಸು ಕ್ರಿಸ್ತನನ್ನು ನಂಬಿರುವುದಾದರೆ, ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವನಾದರೆ, ಆತನಲ್ಲಿ ನನಗೆ ಐಕ್ಯತೆ ಇರುವುದಾದರೆ, ಆತನಲ್ಲಿ ನನಗೆ ಸಂಬಂಧ ಇರುವುದಾದರೆ, ಆತನೊಟ್ಟಿಗೆ ನಾನು ಸಂಬಂಧದ ಜೀವಿತವನ್ನು ನಡೆಸಿರುವುದಾದರೆ, ಇವತ್ತು ನಾನು ಹೇಳಬೇಕಾದದ್ದು ಯೇಸು ಇಲ್ಲಿಂದ ಎದ್ದಿದ್ದಾನೆ. ನನ್ನ ಸಾಕ್ಷಿ, ಆತನು ಇಲ್ಲಿಂದ ಎದ್ದಿದ್ದಾನೆ. ಅದನ್ನ ನನ್ನ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕ ನಾನು ಸಾಬೀತು ಮಾಡಬೇಕಾದದ್ದು ಅವಶ್ಯಕ. ಕಾರಣ ಆತನು ಬರುವುದಕ್ಕಿದ್ದಾನೆ ಎಂಬುದಾಗಿ ನಮ್ಮ ನಂಬಿಕೆಯಿದೆ. ಬಹುಶಃ 105-104 ವರ್ಷಗಳ ಇತಿಹಾಸ ಈ ಸಭೆಗೆ ಅದೇ. ಅಲ್ಲಿಂದ ಇಲ್ಲಿಯವರೆಗೆ ಈ ಸಂಭ್ರಮ ಸಡಗರ ನಿಂತಿಲ್ಲ. ಕಾರಣ ಏನೆಂಬುದಾಗಿ ನೋಡುವಾಗ ಆತನು ಎದ್ದಿದ್ದಾನೆ, ಆದ ಕಾರಣ ಆ ಸಂಭ್ರಮ ನಿಂತಿಲ್ಲ. ಬಹುಶಃ ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವೇನೋ ಎಂಬುದಾಗಿ ನಾವು ಅಂದುಕೊಳ್ಳುವುದಾದರೆ, ಕ್ರೈಸ್ತರ ಇತಿಹಾಸದ ಬುನಾದಿ ಸಮಾಧಿಯಾಗಿ ಹೋಗುತ್ತಿತ್ತು. ಕ್ರೈಸ್ತರ ನಂಬಿಕೆ ಬುನಾದಿ ಇಲ್ಲದೆ ಹೋಗುತ್ತಿತ್ತು. ಕ್ರೈಸ್ತರಿಗೆ ನಿರೀಕ್ಷೆ ಇಲ್ಲದೆ ಹೋದ ಮೇಲೆ ಈ ರೀತಿಯಾಗಿ ಕೂಡುವುದು ನಿಂತು ಹೋಗುತ್ತಿತ್ತು. ಆದುದರಿಂದ ಕ್ರೈಸ್ತರು ಇವತ್ತು ಎಲ್ಲಿದ್ದಾರೆ ಎಂಬುದಾಗಿ ನೋಡುವಾಗ ಸಾಮೂಹಿಕವಾಗಿ ಕ್ರಿಸ್ತನಲ್ಲಿ ನಂಬಿಕೆಗೊಂಡವರು ಐಕ್ಯತೆಯಲ್ಲಿ ಕೂಡಿ ಬಂದವರು ಎಂಬುದಾಗಿ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕ್ರಿಸ್ತನನ್ನ ನಂಬಿಕೊಂಡವರು ಇಹ ಲೋಕದಲ್ಲಿ ಮತ್ತು ಬೇರೆ 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 ಸ್ಥಳಗಳಲ್ಲಿ ಇರುವಂತವರು ಏಕ ವ್ಯಕ್ತಿಗೆ ಒಬ್ಬನನ್ನೇ ಆರಾಧನೆ ಮಾಡುವಂತ ಜನರಿಗೆ ಬರೆಯುವಂತ ಪತ್ರಿಕೆ ಎಂಬುದಾಗಿ ಆತನು ಬರೆಯುತ್ತಾನೆ. ಕೊರಿಂಥ ಸಭೆ ಅದು ಕೊರಿಂಥ ಪಟ್ಟಣದಲ್ಲಿ ಆದಿ ಕಾಲದಲ್ಲಿತ್ತು. ಅವನು ಆ ಕೊರಿಂಥ ಸಭೆಯವರಿಗೆ ಮಾತ್ರ ಬರೆಯದೆ ಯೇಸು ಕ್ರಿಸ್ತನ ಅನುಯಾಯಿಗಳು ಯಾವ ಯಾವ ದೇಶಗಳಲ್ಲಿ, ಊರುಗಳಲ್ಲಿ, ಪ್ರಾಂತ್ಯಗಳಲ್ಲಿ ಇದ್ದಾರೋ ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳು ಎಂಬುದಾಗಿ ತಿಳಿಸುತ್ತಾನಲ್ಲ. ಆದುದರಿಂದ ಈ ಹೊತ್ತು ಪೌಲ ಕೊರಿಂಥ ಸಭೆಯವರಿಗೆ ಬರೆಯುತ್ತಾನೆ, ಗಲಾತ್ಯ ಸಭೆಯವರಿಗೆ ಬರೆಯುತ್ತಾನೆ, ಕೊಲೊಸ್ಸೆಯವರಿಗೆ ಬರೆದಂತ ಪತ್ರಿಕೆ ಎಂಬುದಾಗಿ ಈ ಹೊತ್ತು ಕೂಡ ಓದುತ್ತಾ ಇದ್ದೇವೆ. ಕಾರಣ ಯೇಸು ಕ್ರಿಸ್ತನಲ್ಲಿ ನಮ್ಮಲ್ಲಿ ಮ್ಲೇಚ್ಛ, ಬಲ್ಲಿದ, ಧನಿಕ, ಬಡವ ಯಾವ ಭೇದ ಇಲ್ಲ.
ಇವ ಯಹೂದ್ಯ, ಇವ ಉತ್ತಮ, ಇವನು ಪಾಪಿ ಎನ್ನುವಂಥ ಭೇದ ಇಲ್ಲ. ಹಾಗಾಗಿ ಕ್ರಿಸ್ತ ಯೇಸುವಿನಲ್ಲಿ ಎಲ್ಲರೂ ಒಂದೇ ಎಂಬುದಾಗಿ ಕೂಡಿ ಬಂದಿದ್ದೇವೆ. ಇದಕ್ಕೆ ಸಾಕ್ಷಿಯುತವಾಗಿ ಬಹುಶಃ ನಾವೆಷ್ಟು ಜನ ಈ ವಾಕ್ಯವನ್ನು ಅವಲೋಕಿಸಿ ನೋಡಿದ್ದೇವೋ ಏನೋ ಗೊತ್ತಿಲ್ಲ. ಆದರೆ ಒಂದು ವಾಕ್ಯ ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟದೆ, 27ನೇ ಅಧ್ಯಾಯ, ಅದರಲ್ಲಿ ಒಂದು ವಾಕ್ಯವನ್ನು ನಿಮ್ಮ ಮುಂದಿಡುತ್ತೇನೆ. ಯಾರಾದರೂ ಓದುವುದಾದರೆ ಸಂತೋಷ. 27ನೇ ಅಧ್ಯಾಯದ 52ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಭೂಮಿಯು ಅದರಿತು, ಬಂಡೆಗಳು ತಣ್ಣನಗೊಂಡವು, ಸಮಾಧಿಗಳು ಎದ್ದವು, ಮತ್ತು ನಿದ್ರೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. 27ನೇ ಅಧ್ಯಾಯದ 52ನೇ ವಾಕ್ಯ. ನಡುಗಿತು, ಬಂಡೆಗಳು ಒಡೆದವು, ಅನೇಕ ಭಕ್ತರ ಸಮಾಧಿಯಲ್ಲಿ ಇದ್ದಂಥ ದೇಹಗಳು ಎದ್ದವು. ಅಲ್ಲಿಗೆ ನಿಂತು ಹೋಯಿತು. ಇದು ಯಾವಾಗ? ಇನ್ನು ಯೇಸು ಕ್ರಿಸ್ತನ ಪುನರುತ್ಥಾನ ಆಗಲಿಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳೋಣ. ಇನ್ನೂ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಲಿಲ್ಲ. ಆದರೆ ಈ ವಾಕ್ಯದ ವಿಶೇಷತೆ ಏನು? ಬೇರೆಯವರು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಎಲಿಯನಾಗಲಿ ಶಕ್ತಿಯುಳ್ಳನಾಗಿರಲಿಲ್ಲ, ಎಲೀಷನನ್ನಾಗಲಿ ಶಕ್ತಿ ಇರಲಿಲ್ಲ. ಯೇಸು ಕ್ರಿಸ್ತರಲ್ಲಿ ಇದ್ದಂಥ ಶಕ್ತಿ ಬೇರೆಯವರಲ್ಲಿ ಯಾರಲ್ಲಿಯೂ ಕೂಡ ಕಂಡಿರಲಿಲ್ಲ. ಮತ್ತು ಅಪೊಸ್ತಲರು ಅನೇಕ ಜನರನ್ನು ಮರಣದಿಂದ ಎಬ್ಬಿಸಿದರು, ಅವರಲ್ಲಿಯೂ ಶಕ್ತಿ ಇರಲಿಲ್ಲ. ಅವರು ಮಾಡಿದೆಲ್ಲವೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ. ಆದರೆ ಇಲ್ಲಿ ಮತ್ತಾಯ 27:52 ನೋಡ್ತೇವೆ, ಬಂಡೆಗಳು ಒಡೆದವು, ಭೂಮಿಯು ಕಂಪಿಸಿತು, ಗದ್ದಲವಾಯಿತು, ಭಕ್ತರ ಸಮಾಧಿಯು ಒಡೆದು ದೇಹಗಳು ಎದ್ದವು. ಅಷ್ಟೇ. ಇದು ಯೇಸು ಕ್ರಿಸ್ತನ ಛಾಯೆ. ಆತನು ಆಗ ತಾನೇ ಅಪಾ ತಂದೆಗೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಮಹಾಶಬ್ದದಿಂದ ಕೂಗಿ ಪ್ರಾಣ ಬಿಟ್ಟನು ಎಂಬುದ ವಾಕ್ಯದ ನೆಕ್ಸ್ಟ್ ಮುಂದಿನ ವಾಕ್ಯ ಇದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಒಬ್ಬ ಮರಣಕ್ಕೆ ಅಧಿಪತಿಯಾದಂಥವನು ಮರಣಕ್ಕೆ ತನ್ನನ್ನು ಒಪ್ಪಿಸಿ ಕೊಟ್ಟ ಮೇಲೆ ಇನ್ನು ಆತನ ಭಕ್ತರ ಮರಣವು ಯಾವ ಲೆಕ್ಕಕ್ಕೂ ಬಾರದು ಎನ್ನುವಂಥದ್ದನ್ನ ಇಲ್ಲಿ ಆತನು ಪ್ರತಿಷ್ಠೆ ಪಡಿಸುತ್ತಾ ಇದ್ದಾನೆ. ಆದುದರಿಂದ ಭೂಮಿಯು ಕಂಪಿಸಿತು, ಭೂಮಿಯು ಛಿದ್ರವಾಯಿತು, ಸಮಾಧಿಯು ಒಡೆಯಲ್ಪಟ್ಟು ಅದರಲ್ಲಿದ್ದಂಥ ದೇಹವು ಎದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದಿನ ವಾಕ್ಯವನ್ನ ನಿಮ್ಮ ಮುಂದೆ ಇಡುತ್ತೇನೆ. 53ನೇ ವಾಕ್ಯವನ್ನ ಯಾರಾದರೂ ಓದಲಿಕ್ಕೆ? ಮತ್ತು ಆತನು ಎದ್ದ ಮೇಲೆ. ವಾಕ್ಯ ನೋಡಿ, ಇಲ್ಲಿಯವರೆಗೆ ಆತನು ಎದ್ದಿರಲಿಲ್ಲ. ಸಮಾಧಿಯಿಂದ ದೇಹಗಳು ಎದ್ದವು, ಭೂಮಿಯು ಕಂಪಿಸಿತು, ಸಮಾಧಿ ಎಲ್ಲವೂ ಚೂರು ಚೂರಾಗಿ ಒಡೆಯಿತು. ಈಗ ಆತನು ಎದ್ದ ಮೇಲೆ ಏನಾಯಿತು? ದೇವರ ವಾಕ್ಯ ಹೇಳ್ತದೆ, ಸಮಾಧಿಯ ಒಳಗಿಂದ ದೇಹಗಳು, ಭಕ್ತರ ದೇಹಗಳು ಎದ್ದು ಹೊರಬಂದು ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕ ಜನರಿಗೆ ಸಾಕ್ಷಿಯಾಗಿ ಕಾಣಿಸಿಕೊಂಡರು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ದೇವರು ಬಯಸುವಂಥದ್ದು ಈ ಸಾಕ್ಷಿಯ ಜೀವಿತ. ಯೇಸು ಕ್ರಿಸ್ತನು ಎದ್ದ ಮೇಲೆ ನಡೆದಂಥ ಘಟನೆ ಏನೆಂಬುದಾಗಿ ನೋಡುವಾಗ, ಯಾವ ದೇಹಗಳು ಆತನ ಮರಣದಲ್ಲಿ ಸಮಾಧಿಯನ್ನು ಬಿಟ್ಟು ಎದ್ದವೋ ಈಗ ಅವುಗಳಿಗೆ ಬಂತು, ಜೀವ ಬಂತು. ಜೀವದಿಂದ ಅವರು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕ ಜನರಿಗೆ ಕಾಣಿಸಿಕೊಂಡು ಸಾಕ್ಷಿಯನ್ನ ಕೊಟ್ಟರೆಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. ಆದುದರಿಂದ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ ಮೊದಲನೆಯ ಪತ್ರಿಕೆಯಲ್ಲಿ ಆತನು ಹೀಗೆ ಬರೆಯುತ್ತಾನೆ. 15ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿರಿ. 1ನೇ ಕೊರಿಂಥ 15ನೇ ಅಧ್ಯಾಯ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. 14ನೇ ವಾಕ್ಯ ನೋಡ್ರಿ, ಅಲ್ಲಿ ಹೀಗೆ ಬರೆಯಲ್ಪಡುತ್ತೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಇವತ್ತು ನಾವು ಮಾಡುವ ಪ್ರಸಂಗ ಕೆಲಸಕ್ಕೆ ಬಾರದು ಮತ್ತು ನಮ್ಮ ನಂಬಿಕೆಯಲ್ಲಿ ನಾವೇನು ಕೂಡಿ ಬಂದಿದ್ದೇವೆ ಇದು ಕೂಡ ಕೆಲಸಕ್ಕೆ ಬಾರದು. ಯಾವಾಗ
ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ, ಆದರೆ ಕ್ರಿಸ್ತನು ಎದ್ದಿದ್ದಾನೆ. ಆತನ ಸಮಾಧಿ ಖಾಲಿಯಿದೆ. ಅನೇಕ ಜನರಿಗೆ ಆತನು ಕಾಣಿಸಿಕೊಂಡಿದ್ದಾನೆ. ಅನೇಕ ಜನರು ಆತನನ್ನ ಕಂಡದ್ದನ್ನ ಪ್ರಶಂಸನೀಯವಾಗಿ ಸಾಕ್ಷಿ ಹೇಳಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸುಮಾರು 541 ಜನರಿಗೆ ಆತನು ಕಾಣಿಸಿಕೊಂಡನು. ವಿವಿಧ ಭಾಗಗಳಲ್ಲಿ, ವಿವಿಧ ಪ್ರಾಂತ್ಯಗಳಲ್ಲಿ, ವಿವಿಧ ಸಮಯಗಳಲ್ಲಿ, ವಿವಿಧ ಸನ್ನಿವೇಶಗಳಲ್ಲಿ ಕಾಣಿಸಿಕೊಂಡನು. ಆತನು ಪರಲೋಕಕ್ಕೆ ಒಯ್ಯಲ್ಪಡುವ ಮುನ್ನ 541 ಜನರಿಗೆ ಆತನು ಕಾಣಿಸಿಕೊಂಡನು ಎಂಬುದಾಗಿ ನಾನಾ ಕಡೆಗಳಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಒಟ್ಟಾಗಿ ಅನೇಕ ಜನರಿಗೆ ಕಾಣಿಸಿಕೊಂಡರು. ಹೀಗಿರುವಂತ ಯೇಸು ಸ್ವಾಮಿಯು ಎದ್ದಿಲ್ಲವಾದರೆ ನಮ್ಮ ಪ್ರಸಂಗವು, ನಮ್ಮ ನಂಬಿಕೆಯು ಕುರುಳಿಲ್ಲ. ಇವತ್ತು ನಾವು ನಂಬಿಕೆಯಲ್ಲಿ ಕುಳಿತಿದ್ದೇವೆ ಎಂಬುದಾಗಿ ಹೇಳುವಾಗ, ನಾನು ಕ್ರಿಸ್ತನು ಎದ್ದಿದ್ದಾನೆ ಎನ್ನುವಂಥ ನಂಬಿಕೆಯಲ್ಲಿ ಇವತ್ತು ಕುಳಿತಿದ್ದೇನೆ. ಅದು ಸ್ವಾರ್ಥದಲ್ಲಿ. ಆ ಸ್ವಾರ್ಥ ಏನೆಂಬುದಾಗಿ ನೋಡುವಾಗ, ನನ್ನ ದೇಹವನ್ನ ಈ ಲೋಕದ ಸಮಾಧಿಯು ಮುಚ್ಚಿಡಲ್ಪಡುತ್ತದೆಯೇ ಹೊರತು ನನ್ನ ಆತ್ಮವನ್ನ ಈ ಲೋಕದ ಸಮಾಧಿಯು ಸಾಯಿಸುವುದಕ್ಕಾಗಲಿ, ಬಚ್ಚಿಡುವುದಕ್ಕಾಗಲಿ, ಹಿಡಿದಿಡುವುದಕ್ಕಾಗಲಿ ಸಾಧ್ಯ ಇಲ್ಲ. ಸ್ವಾರ್ಥತೆ ಅಂದರೆ ನನಗೂ ಕೂಡ ನಿತ್ಯ ಜೀವ ಬೇಕು ಎನ್ನುವಂಥ ಸ್ವಾರ್ಥತೆಯಲ್ಲಿ ನನ್ನ ನಂಬಿಕೆಯೊಡನೆ ಆಲಯದಲ್ಲಿ ಕುಳಿತುಕೊಂಡಿದ್ದೇವೆ. ಈ ಸ್ವಾರ್ಥತೆಯ ಮನೋಭಾವನೆ ಹೊತ್ತಂತ ನಾವುಗಳು ಹೇಗೆ ನಿಸ್ವಾರ್ಥ ಮನೋಭಾವನೆಯ ಜೀವಿತವನ್ನು ನಡೆಸಬಹುದು ಎನ್ನುವಂಥದ್ದೇ ಈ ದಿವಸದ ಸಂದೇಶ. ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ. ಇಲ್ಲಿ ನಾನು ಮಾತ್ರ ಸ್ವಾರ್ಥನಾಗಿ ನಿತ್ಯ ಜೀವವನ್ನು ಹೊಂದುವುದಲ್ಲ, ಬದಲಾಗಿ ನಾಶವಾಗಿ ಹೋಗುವಂತ ಪ್ರತಿಯೊಂದು ಆತ್ಮವನ್ನ ಕೂಡ ಈ ನಿತ್ಯ ಜೀವದ ಸಹವಾಸಕ್ಕೆ ತರಬೇಕು ಎನ್ನುವಂಥದ್ದೇ ಯೇಸು ಸ್ವಾಮಿಯ ಮೂಲ ಉದ್ದೇಶ, ಆತನ ಬುನಾದಿ. ಆತನು ಹೀಗೆ ಹೇಳಿದ್ದು, ಹೊರಟು ಹೋಗಿ ಎಲ್ಲಾ ಜನರಿಗೆ ತಂದೆಯ, ಮಗನ, ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ನೀವು ಪಾಲಿಸುವ ಮೇರೆಗೆ ಅವರಿಗೂ ಕೂಡ ಪಾಲಿಸುವುದಕ್ಕೆ ಹೇಳಿ. ಇದು ನಮ್ಮ ನಿಯೋಜನೆ. ಈ ನಿಯೋಜನೆಯನ್ನ ಬರೀ ಸತ್ಯವೇದದ ವಾಕ್ಯ ಹಿಡಿದು ಹೇಳುವುದಾದರೆ ಸಾಧ್ಯ ಇಲ್ಲ. ಒಬ್ಬನಿಗೆ ನಂಬಿಕೆ ಹುಟ್ಟಬೇಕಾದರೆ, ಒಬ್ಬನಿಗೆ ನಿರೀಕ್ಷೆಯನ್ನು ಹುಟ್ಟಿಸಬೇಕಾದರೆ, ಒಬ್ಬನಲ್ಲಿ ಬೇಕಾದಂತಹ ನಂಬಿಕೆ ಮತ್ತು ನಿರೀಕ್ಷೆಯಲ್ಲಿ ಐಕ್ಯತೆಯನ್ನು ತರಬೇಕಾದರೆ, ಮೊದಲು ನನ್ನ ಜೀವಿತದಲ್ಲಿ ಪರಿಪಕ್ವವಾದಂಥ ಯೇಸು ಕ್ರಿಸ್ತನೊಡನೆ ಸಂಬಂಧವನ್ನ ನಾನು ಹೊರಗಡೆ ತೋರ್ಪಡಿಸಿಕೊಳ್ಳಬೇಕು. ಇದು ನಾನು ಹಾಕಿಕೊಳ್ಳುವಂಥ ಬಟ್ಟೆಯಿಂದಾಗಲಿ, ನಾನು ಮಾಡುವಂಥ ಕೆಲಸದಿಂದಾಗಲಿ, ನನ್ನಲ್ಲಿರುವಂಥ ಅಧಿಕಾರದಿಂದಾಗಲಿ, ನನ್ನಲ್ಲಿರುವಂಥ ಹುದ್ದೆಯಿಂದಾಗಲಿ, ನನ್ನಲ್ಲಿರುವಂಥ ಹಣದಿಂದಾಗಲಿ, ನನ್ನಲ್ಲಿರುವಂಥ ಗೌರವದಿಂದಾಗಲಿ ಇದು ಸಿಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ನಡೆ, ನನ್ನ ಕ್ರಿಯೆ, ನನ್ನ ಕಾರ್ಯಗಳು, ನಾನು ಬಾಯಿಂದ ಯಾವುದನ್ನು ನುಡಿಯುತ್ತೇನೆ ಅದನ್ನೇ ನಡೆಯುತ್ತೇನೋ, ನೆರವೇರಿಸುತ್ತೇನೆ ಎನ್ನುವಂಥದ್ದು ಮುಖ್ಯ. ನಮ್ಮಲ್ಲಿ ಅನೇಕ ಪ್ರಸಂಗಿಗಳು ಇದ್ದಾರೆ. ಆದರೆ ಹೇಳುವಂಥದ್ದನ್ನ ಮಾಡದೆ ಹೋಗುವಂಥ ಪ್ರಸಂಗವು ಕುರುಳಿಲ್ಲದ್ದು ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ. ನೀವು ಏನನ್ನ, ಆದ್ದರಿಂದ ದೇವರು ಕೊಟ್ಟಂತ ಆಜ್ಞೆ, ನಾನು ನಿಮಗೆ ಹೇಳಿದ್ದನ್ನ ನೀವು ಪಾಲಿಸಿದ ಮೇರೆಗೆ ಮತ್ತೊಬ್ಬರಿಗೆ ಅದನ್ನ ತಿಳಿಸಿ ಕೊಡಬೇಕು. ಈ ದಿವಸದಲ್ಲಿ ಪ್ರಿಯರೇ, ಬರೀ ಹೇಳುವುದು ಮಾತ್ರ ಅಲ್ಲ, ನಮ್ಮ ಜೀವಿತಗಳಲ್ಲಿ ಅವುಗಳನ್ನು ಪರಿಪಾಲಿಸಿ ನೋಡಿಕೊಳ್ಳಬೇಕು. ಪರಿಪಾಲಿಸಿ ನೋಡುವಾಗ ನನ್ನ ಜೀವಿತದಲ್ಲಿ ಆಗುವಂಥ ಮಾರ್ಪಾಟನ್ನ ಮತ್ತೊಬ್ಬರು ಗಮನಿಸುವಾಗ ಅವನಲ್ಲಿ ನಂಬಿಕೆ, ಅವನಲ್ಲಿ ನಿರೀಕ್ಷೆ ಮತ್ತು ಅವನಲ್ಲಿ ಆ ಪ್ರೀತಿ ಹುಟ್ಟುವುದಾದರೆ ಯೇಸು ಸ್ವಾಮಿಯನ್ನ ಆತನು ಕೂಡ ಅವಲೋಕಿಸಿ ನೋಡುವುದಕ್ಕೆ ಸಾಧ್ಯ. ಇದು ನಮ್ಮಲ್ಲಿ ಇರಬೇಕಾದಂಥ ನಿತ್ಯ ಸಂಜೀವಿನಿಯಾಗಿ ಕೆಲಸ ಮಾಡಬೇಕು. ಮತ್ತೊಮ್ಮೆ 15ನೇ ಕೊರಿಂಥದವರಿಗೆ ಬರೆದಂತ 1ನೇ ಕೊರಿಂಥ 15ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ಸತ್ತವರು ಎದ್ದು ಬರಲಿಲ್ಲವಾದರೆ, ಬರುವಂಥದ್ದು ನಿಜವಾದರೆ, ಮತ್ತೆ ಪೂರ್ವದಲ್ಲಿ ದೇವರು ಯೇಸು ಕ್ರಿಸ್ತನನ್ನು ಎಬ್ಬಿಸದೇ ಇಲ್ಲ. ಸತ್ತವರು ಎದ್ದು ಬರಲಿಲ್ಲವಾದರೆ, ಸತ್ತವರು ಸತ್ತವರಾಗಿಯೇ ಇರುವುದಾದರೆ ಯೇಸು ಕ್ರಿಸ್ತನನ್ನು ಕೂಡ ದೇವರು ಎಬ್ಬಿಸುವುದಕ್ಕೆ ಸಾಧ್ಯ ಇಲ್ಲ. ಅದೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಮತ್ತು 22ನೇ ವಾಕ್ಯ ಹೇಳ್ತದೆ, ಆದರೆ ಕ್ರಿಸ್ತನು ಸತ್ತವರಳಿಯಿಂದ ಎದ್ದು ಬಂದು ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ
ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ದೇವರ ವಾಕ್ಯ ಬಹಳ ಬಹಳ ಕ್ಲಿಷ್ಟವಾಗಿ ಈ ವಾಕ್ಯ ನೋಡಿ. ಯೇಸು ಕ್ರಿಸ್ತನು ಎದ್ದು ಬಂದೇ ಇದ್ದಾನೆ. ಸತ್ತವರು ಎದ್ದು ಬರಲಿಲ್ಲವಾದರೆ ಯೇಸು ಕ್ರಿಸ್ತನು ಕೂಡ ದೇವರು ಎಬ್ಬಿಸಲ್ಪಡಲಿಲ್ಲ. ಆದರೆ ಯೇಸು ಕ್ರಿಸ್ತನು ಎದ್ದೇ ಇದ್ದಾನೆ, ಸತ್ತವರಲ್ಲಿ ಪ್ರಥಮ ಫಲವಾದನು. ಇವೆಲ್ಲವೂ ಸತ್ಯ. ಯಾವ ಪ್ರಕಾರ ಆದಾಮನಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಯೇಸು ಕ್ರಿಸ್ತನೆಂಬ ಮನುಷ್ಯ ಕುಮಾರನ ಸಹಾಯದಿಂದ ಎಲ್ಲರೂ ಬದುಕುವಂತವರಾಗುವರು. ಇದು ಸತ್ಯ, ಇದು ನಿಜ. ಆದರೆ ಇಲ್ಲಿ ಒಂದು ದೊಡ್ಡ ಕ್ಲಾಸ್, ಒಂದು ದೊಡ್ಡ ಪ್ರಶ್ನೆಯ ಚಿಹ್ನೆ. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿ ಇರುವನು. ಇದು ಒಂದು ಶಾಲೆ ಇದ್ದ ಹಾಗೆ. ಕ್ರೈಸ್ತತ್ವದ ಬದುಕು ಒಂದು ಶಾಲೆ ಇದ್ದ ಹಾಗೆ. ನಾವು ಪ್ರತಿ ತರಗತಿಯಲ್ಲಿದ್ದೇವೆ. ಆ ತರಗತಿಯಿಂದ ವರ್ಷದಿಂದ ವರ್ಷಕ್ಕೆ ನಮ್ಮ ಬರ್ತಡೆಗಳನ್ನು ಆಚರಿಸಿಕೊಳ್ಳುವಂಥದ್ದಲ್ಲಿ ಒಂದನ್ನು ಅವಲೋಕಿಸಿ ನೋಡೋಣ. ಈ ವರ್ಷ ಹೊಸ ವರ್ಷಕ್ಕೆ ಹೆಜ್ಜೆ ಹಾಕಿದ್ದೇನೆ. ಸೊ ನಾನು ಒಂದು ವರ್ಷ ಹೆಚ್ಚಾಗಿದ್ದೇನೆ ಅಥವಾ ಹೆಜ್ಜೆ ಇಟ್ಟಿದ್ದೇನೆ ಹೊಸ ವರ್ಷಕ್ಕೆ ಎಂಬುದಾಗಿ ಹೇಳಿಕೊಳ್ಳುವಾಗ ನನ್ನ ಮರಣದ ದಿವಸಕ್ಕೆ ಒಂದು ವರ್ಷ ಕಡಿಮೆ ಆಯಿತು ಎಂಬುದಾಗಿ ಅದರ ಅರ್ಥ. ಒಂದು. ಎರಡನೆಯದಾಗಿ ದೇವರ ವಾಕ್ಯ ಹೇಳ್ತದೆ, ಈ ವರ್ಷದಲ್ಲಿ ನೀನು ಈ ತರಗತಿಯಲ್ಲಿದ್ದಿ, ಈ ತರಗತಿಯಿಂದ ನೀನು ಮುಂದಿನ ತರಗತಿಗೆ ಹೋಗಬೇಕು. ಅಂದ್ರೆ ನಿತ್ಯ ಜೀವವನ್ನು ಹೊಂದುವುದಕ್ಕೆ ನೀನು ತರಗತಿಯಿಂದ ತರಗತಿಗೆ ಹೋಗಲೇಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿ ಇರುವನು. ಯಾವ ತನ್ನ ಇದ್ದ ತರಗತಿಯಲ್ಲಿ ಇದ್ದು ಇದ್ದ ಮೋಸವನ್ನೇ ಮಾಡುತ್ತಾರೆ, ಇದ್ದ ಕುಯುಕ್ತಿಯನ್ನೇ ಮಾಡುತ್ತಾರೆ, ಇದ್ದ ದ್ವೇಷವನ್ನೇ ಮಾಡುತ್ತಾರೆ, ಇದ್ದ ರೋಷಾಗ್ನಿಯನ್ನೇ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ಇದ್ದದ್ದನ್ನೇ ಮಾಡುತ್ತಾ 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 ಇರುವುದಾದರೆ ಅವನು ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಹೋಗುವ ಸಾಧ್ಯತೆ ಇಲ್ಲ. ಅಂದರೆ ಶಾಲೆಯ ನಿಯಮದ ಪ್ರಕಾರ ಅವನು ಫೇಲ್. ಕ್ರೈಸ್ತತ್ವದ ನಿಯಮದ ಪ್ರಕಾರ ಅವನು ಪಾಪಿಯಾಗಿಯೇ ಉಳಿಯುತ್ತಾನೆ. ಪಾಪ ಸ್ವರೂಪಿಯಾದಂಥ ಯೇಸು ಸ್ವಾಮಿಯನ್ನ ಅನೇಕ ವೇಳೆ ನಾವು ಅವಲೋಕಿಸಿ ನೋಡುವಾಗ ನನ್ನ ಪಾಪವನ್ನು ಹೊತ್ತಂತ ಸ್ವಾಮಿ ಮತ್ತೊಮ್ಮೆ ಪಾಪವನ್ನು ಹೊರುವುದಕ್ಕೆ ಬರುವುದಿಲ್ಲ, ಬದಲಾಗಿ ತೀರ್ಪು ಕೊಡುವುದಕ್ಕೆ ಬರುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಇದು ನಾನು ಹೇಳುವಂಥದ್ದಲ್ಲ ಪ್ರಿಯರೇ, ಯೇಸು ಕ್ರಿಸ್ತನು ಎದ್ದಿದ್ದಾನೆ, ಭಕ್ತರು ಎದ್ದಿದ್ದಾರೆ, ಆತನ ಸಮಾಧಿ ಖಾಲಿಯಾಗಿದೆ, ದೇವರು ಅವನನ್ನು ಎಬ್ಬಿಸಿದ್ದಾನೆ. ಆದರೆ ಆತನನ್ನು ನಂಬುವ ಜನರು ತಮ್ಮ ತಮ್ಮ ತರಗತಿಯಲ್ಲಿಯೇ ಇದ್ದಾರೆ. ಇವತ್ತು ನಾನು ಯಾವ ತರಗತಿಯಲ್ಲಿದ್ದೇನೆ? ನನ್ನ ತರಗತಿ ಯಾವುದು? ನನ್ನಲ್ಲಿ ಇನ್ನೂ ದ್ವೇಷ, ಅಸೂಯೆ, ಮೋಸ, ದುರ್ಮಾರ್ಗತನ, ಅಹಂಕಾರತನ, ದೌರ್ಭಾಗ್ಯದ ಜೀವಿತ, ಕುಯುಕ್ತಿ, ಹೀಗೆ ನಾನಾ ರೀತಿಯಲ್ಲಿ ನೀಚ ಇಟ್ಟುಕೊಳ್ಳುವಂತ ಸ್ಥಿತಿಗೆ ನನ್ನ ಜೀವಿತ ನಾವು ನಡೆಸುತ್ತಿರುವುದಾದರೆ ನಾವು ಇರುವಂತ ಕಡೆಯ ತರಗತಿಯಿಂದ ನಿತ್ಯ ಜೀವದ ತರಗತಿಯ ಬಾಗಿಲನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇವತ್ತು ನಾವು ಎಚ್ಚೆತ್ತುಕೊಳ್ಳಬೇಕಾದದ್ದು ಅವಶ್ಯ. ಆದರೆ ಪ್ರತಿಯೊಬ್ಬರು ತನ್ನ ತನ್ನ ತರಗತಿಯಲ್ಲಿ ಇರುವುದು. ಮುಂದಿನ ವಾಕ್ಯವನ್ನು ಗಮನಿಸಿ ನೋಡ್ರಿ. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ನಾನು ಆತನವನು. ಇವತ್ತು ನನ್ನನ್ನು ಪ್ರಶ್ನೆ ಹಾಕಿಕೊಳ್ಳಬೇಕು. ನಾನು ಕ್ರಿಸ್ತನು ಎದ್ದದರಲ್ಲಿ ಪ್ರಥಮ ಫಲ, ಆಮೇಲೆ ಕ್ರಿಸ್ತನು ಎದ್ದ ಮೇಲೆ ಆತನವರು ಎದ್ದು ಬರುವರು. ನಾನು ಆತನವನು. ನಾನು ಕ್ರಿಸ್ತನಿಗೆ ನನಗೂ ಸಂಬಂಧ ಇಲ್ಲ. ಇವತ್ತು ಆ ಸಂಬಂಧ ಇಲ್ಲದೆ ಹೋದರೆ ನನ್ನ ಈ ಪ್ರಯಾಸದ ಈ ಆರಾಧನೆ, ನನ್ನ ಈ ಸಂಭ್ರಮದ ಈ ಆರಾಧನೆ, ನನ್ನ ಸಡಗರದ ಈ ಆರಾಧನೆ, ಈ ಹೂವಿನ ಅಲಂಕಾರದ ಈ ಆರಾಧನೆ, ಬಣ್ಣ ಬಣ್ಣದಿಂದ ತುಂಬಿರುವಂತ ಅನೇಕ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸೂಚಿಸುವಂತ ನಾನಾ ಬಣ್ಣದ ಈ ಒಂದು ಅಲಂಕೃತವಾದಂಥ ವಿಜೃಂಭಣೆಯ ಈ ಆರಾಧನೆ ಯಾವ ಪ್ರಯೋಜನಕ್ಕೂ ಈ ಹೊತ್ತು ಎಚ್ಚೆತ್ತುಕೊಳ್ಳಬೇಕಾದದ್ದು ಬಹಳ ಅವಶ್ಯ. ಕಾರಣ ಏನೆಂಬುದಾಗಿ ನೋಡುವಾಗ ಪೌಲನು ರೋಮಾಪುರದವರಿಗೆ ಬರೆಯುವಂಥ ಪತ್ರಿಕೆ
4ನೇ ಅಧ್ಯಾಯದ 25ನೇ ವಾಕ್ಯವನ್ನು ನಾವು ನೋಡ್ತೇವೆ. ರೋಮಾಪುರದಲ್ಲಿ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 25ನೇ ವಾಕ್ಯ. ದೇವರು ಆತನನ್ನ ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತನೆಂಬ ನಿರ್ಣಯವು ಉಂಟಾಗುವುದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಜೀವದಿಂದ ಎಬ್ಬಿಸಿದರು. ಈ ಹೊತ್ತು ಜೀವದಿಂದ ಎಬ್ಬಿಸಿರುವಂತ ಸ್ವಾಮಿ ಆತನ ನನ್ನಿಂದ ಅಪೇಕ್ಷೆ ಮಾಡುವಂಥದ್ದು ನಾನು ನೀತಿವಂತಿಕೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. ನಾನು ಇನ್ನೂ ಅನೀತಿವಂತನಾಗಿಯೇ ಜೀವಿಸುತ್ತಿರುವುದಾದರೆ ಯಾವ ಪ್ರಯೋಜನ ಇಲ್ಲ. ನಾನು ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಹೋಗಬೇಕು. ಹೌದು ಪ್ರಿಯರೇ, ನಮ್ಮಲ್ಲಿರುವಂಥ ಎಲ್ಲ ದುರ್ಗುಣಗಳನ್ನು ಒಂದೇ ದಿವಸದಲ್ಲಿ ಬಿಟ್ಟು ಬಿಡುವುದಕ್ಕೆ ಅಸಾಧ್ಯ. ರೂಢಿಸಿಕೊಂಡು ಬಂದಿದ್ದೇವೆ, ರಕ್ತಗತವಾಗಿ ಬಂದದೆ. ಒಂದೊಂದಾಗಿ ಬಿಟ್ಟು ಬಿಡುವುದಾದರೂ ಕೂಡ ಬಹುತೇಕ ನಾವು ಯೇಸು ಕ್ರಿಸ್ತನ ಪರಿಚಯವಾದಂಥ ದಿವಸದಿಂದ ಇಲ್ಲಿಯವರೆಗೆ ಅನೇಕ ಸಂಗತಿಗಳನ್ನು ಬಿಟ್ಟು ಜೀವಿಸುತ್ತಿರಬೇಕಾದದ್ದು ನಮ್ಮ ಅವಶ್ಯ. ಇಲ್ಲದೆ ಹೋದರೆ, ತರಗತಿಯಲ್ಲಿ ಮುಂದೆ ಹೋಗದೆ ಹೋದರೆ ನಿತ್ಯ ಜೀವವೂ ಇಲ್ಲ, ನಿತ್ಯ ಜೀವದ ವಾಗ್ದಾನವೂ ಇಲ್ಲ. ಬರೆಯಲ್ಪಟ್ಟರೆ ಈ ಕಡಾಖಂಡಿತವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಆ ವಾಕ್ಯದ ವಿಶೇಷತೆಯಲ್ಲಿ ಬರೆಯಲ್ಪಟ್ಟದನ್ನು ನಾವು ಹೀಗೆ ನೋಡ್ತೇವೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ, ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಬಾಧ್ಯ. ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಬಾಧ್ಯ. ಈ ತಂದೆಯ ಚಿತ್ತವಾದರೂ ಏನು? ತಂದೆಯ ಚಿತ್ತವಾದರೂ ಏನು? ನಿಮ್ಮೊಡನೆ ಈ ಒಂದು ವಾಕ್ಯವನ್ನು ಪ್ರಸ್ತಾವನೆ ಮಾಡುವುದಕ್ಕೆ ಇಷ್ಟಪಡುತ್ತೇನೆ. ದಯಮಾಡಿ ಮಲಾಖಿಯ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 1, 2 ಮತ್ತು 3ನೇ ವಾಕ್ಯಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ. ದಯಮಾಡಿ ಆ ವಾಕ್ಯಗಳನ್ನು ಪರಿಶೋಧಿಸಿ ನೋಡಿರಿ. ಈಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಆಯ್ತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆತನು ಬರುವ ದಿನ ಯಾರು ಕಾಣಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ತೋರಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವರು. ಅವರು ಸದ್ಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ಆಗ ಯೆಹೋವನು ಮತ್ತು ಯೆರೂಸಲೇಮಿನ ನೈವೇದ್ಯವು ಪೂರ್ಣ ದಿನಗಳಲ್ಲಿ ಪುರಾತನ ಕಾಲದಲ್ಲಿ ಯೆಹೋವನಿಗೆ ಮೆಚ್ಚುಗೆಯಾದಂತೆ ಆಗಿರುವುದು. ಆತನು ಬರುವಾಗ ಆತನ ಜನರು ಸದ್ಧರ್ಮಿಗಳೆನಿಸಿಕೊಳ್ಳುವವರು ಹಿಂದಿನ ಕಾಲದಲ್ಲಿ ಹೇಗೆ ನೈವೇದ್ಯವನ್ನು ತಂದು ಒಪ್ಪಿಸುತ್ತಿದ್ದರೋ, ಆಗ ಯೆಹೋವನು ಹೇಗೆ ಆ ನೈವೇದ್ಯಗಳನ್ನು ಸ್ವೀಕರಿಸುತ್ತಾ ಇದ್ದನೋ, ಅದೇ ರೀತಿಯಲ್ಲಿ ಸದ್ಧರ್ಮಿಗಳೆನಿಸಿಕೊಳ್ಳುವವರು ಯೆಹೋವನ ಆ ಯೇಸು ಕ್ರಿಸ್ತನ ಬರೋಣದಲ್ಲಿ ಆತನಿಗೆ ನೈವೇದ್ಯವನ್ನು ಸಲ್ಲಿಸುವಾಗ ಹಿಂದೆ ಹೇಗೆ ಇಸ್ರಾಯೇಲ್ಯರ ಯಜ್ಞಗಳನ್ನು ದೇವರು ಮೆಚ್ಚುಗೆಯಾಗಿ ಸ್ವೀಕರಿಸಿದನೋ ಹಾಗೆಯೇ ಇವರ ಯಜ್ಞಗಳನ್ನು ಕೂಡ ಸ್ವೀಕರಿಸುವುದು. ಆದರೆ ಅಲ್ಲಿ ಒಂದೇ ಒಂದು ನಿರ್ದಿಷ್ಟವಾದಂಥ ಬದುಕು, ಅಧರ್ಮಿ ಸದ್ಧರ್ಮಿ. ಅಲ್ಲಿ ಅಧರ್ಮಿ ಬರೆಯಲ್ಪಡಲಿಲ್ಲ, ನಾನು ಅರ್ಥ ಮಾಡಿಕೊಳ್ಳಬೇಕು. ಸದ್ಧರ್ಮಿಯಾದರೆ ಮಾತ್ರ ನನ್ನ ಯಜ್ಞಗಳು ದೇವರಿಗೆ ಮೆಚ್ಚುಗೆಯಾಗುತ್ತವೆ. ಯಜ್ಞಗಳು ಎಂಬುದಾಗಿ ಹೇಳುವಾಗ ಪ್ರತ್ಯೇಕಿಸಲ್ಪಟ್ಟು ನಾನು ಮಾಡುವಂಥ ಯಜ್ಞ ಅಲ್ಲ. ಆರಾಧನೆಗೆ ಬರುವಂಥದ್ದು ಒಂದು ಯಜ್ಞವೇ, ವಾಕ್ಯಗಳನ್ನು ಓದಿ ಕೇಳಿಸಿಕೊಳ್ಳುವಂಥದ್ದು ಒಂದು ಯಜ್ಞವೇ, ದೇವರ ಸನ್ನಿಧಾನಕ್ಕೆ ಬರುವಾಗ ಕಾಣಿಕೆಗಳನ್ನು ಒಯ್ಯುತ್ತೇವಲ್ಲ, ಅದು ನಮ್ಮಲ್ಲಿ ಆಗುವಂಥ ಯಜ್ಞಗಳೇ. ಈ ಎಲ್ಲ ಯಜ್ಞಗಳು ನನ್ನ ಜೀವಿತದಲ್ಲಿ ದೇವರು ಮೆಚ್ಚಬೇಕಾದರೆ ನಾನೇನಾಗಬೇಕು? ನನ್ನ ಜೀವಿತದಲ್ಲಿ ನಾನು ಸದ್ಧರ್ಮವನ್ನು ಪರಿಪಾಲಿಸುವಂಥ ಸದ್ಧರ್ಮಿಯ ಜೀವಿತವನ್ನು ಹೊತ್ತುಕೊಳ್ಳಬೇಕು. ಹಾಗಾಗಿ ಇದನ್ನು ಅಳವಡಿಸಿಕೊಳ್ಳುವುದಕ್ಕೆ ಹೇಗೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ಬಹಳ ಚಂದವಾಗಿ ವಾಕ್ಯ ಅದೇ 1ನೇ ಪೇತ್ರ 2ನೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯ ನಿಮ್ಮ ಮುಂದಿಟ್ಟು ಪ್ರಸ್ತಾವನೆಯನ್ನು ಮುಗಿಸುತ್ತೇನೆ. 1ನೇ ಪೇತ್ರ 2ನೇ ಅಧ್ಯಾಯ
11 ಮತ್ತು 12ನೇ ವಾಕ್ಯ ಅಲ್ಲಿ ಹೀಗೆ ಬರೆಯಲ್ಪಟ್ಟರೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರ ನಡುವೆ ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರನೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿವಸದಲ್ಲಿ ದೇವರನ್ನ ಕೊಂಡಾಡುವರು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಯಾವ ವಿಚಾರದಲ್ಲಿ ಒಬ್ಬ ಮನುಷ್ಯನು ನಿನ್ನನ್ನ ನಿಂದಿಸುತ್ತಾನೋ, ನೀಚ ಎಂಬುದಾಗಿ ಹೇಳ್ತಾನೋ, ನೀನು ಅವನ ಮಧ್ಯದಲ್ಲಿ ನಿನ್ನ ನಡವಳಿಕೆಯನ್ನು ಬದಲಾಯಿಸಿಕೊ. ನಿನ್ನ ಉತ್ತಮವಾದಂಥ ಕ್ರಿಯೆಗಳನ್ನು ನೋಡಿ ನಿನ್ನ ತಂದೆಯಾದ ದೇವರಿಗೆ ಅವನು ಸತ್ಕ್ರಿಯೆಗಳನ್ನು ಸಲ್ಲಿಸುವಾಗ ನೀನು ಒಳ್ಳೆಯವನೆಂದು ಪರಿಗಣಿಸಲ್ಪಡುವೆ. ನಾವು ಪ್ರವಾಸಿಗರು, ಪರದೇಶಸ್ಥರು ಎಂಬುದಾಗಿ ನೆನಪಿಟ್ಟುಕೊಳ್ಳುವುದು. ಇದು ಶಾಶ್ವತವಾದಂಥ ನಮ್ಮ ದೇಶ ಅಲ್ಲ. ನನ್ನ ದೇಶ ಪರದೈಸಿನ ದೇವರ ಸನ್ನಿಧಾನದ ಭಾವ. ಇದು ನಾನು ಪ್ರವಾಸಿಗನಾಗಿಯೂ ಪರದೇಶಸ್ಥನಾಗಿಯೂ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಜೀವನ ಮಾಡುವ ಪರ್ಯಂತ ನಾನು ಪ್ರವಾಸಿಗನೇ. ದೇವರ ವಾಕ್ಯವು ವಿಸ್ತರಿಸಲ್ಪಟ್ಟಿದೆ. ಕಿವಿಯುಳ್ಳವನು ಕೇಳಿದ್ದಾನೆ, ನಡತೆಯುಳ್ಳವನು ನಡೆಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಇದು ತಾನೇ ದೇವರ ಚಿತ್ತ.